ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಪೇಸ್ಟ್ ರೆಡಿ ಆಯಿತು. ನಾನಿಲ್ಲಿ ಒಂದು ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡಿ ಇಲ್ಲಿ ತೋರಿಸಿದ್ದೀನಿ. ಫಸ್ಟು ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೀವು ತುಪ್ಪ ಇಷ್ಟ ಪಡೋರಾದರೆ ತುಪ್ಪನಾದರೂ ಹಾಕ್ಕೋಬೋದು. ಅದಕ್ಕೆ ಪಲಾವ್ ಎಲೆ, ಒಂದು ಸ್ವಲ್ಪ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಹ ಹಾಕಿ ಫ್ರೈ ಆದಮೇಲೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕು. ಈ ಬಿರಿಯಾನಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ನಾವು ಮಸಾಲೆ ಜಾಸ್ತಿ ಹಾಕಲ್ಲ ಬಿರಿಯಾನಿಗೆ, ಹಂಗಾಗಿ ಈರುಳ್ಳಿ, ಟೊಮೊಟೊನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡು ಹಾಕ್ಕೋಬೇಕು. ನೋಡಿ, ಇವಾಗ ಪುದೀನ, ಕೊತ್ತಂಬರಿ ಎಲ್ಲ ಫ್ರೈ ಆದಮೇಲೆ ಒಂದು 4 ಟೊಮೊಟೊನ ನಾನು ಈ ರೀತಿ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು. ನಾವು ಬಿರಿಯಾನಿ ತಿನ್ನೋವಾಗ ಟೊಮೊಟೊ ಕಾಣಿಸ್ಲೇಬಾರ್ದು, ಆ ರೀತಿ ಫ್ರೈ ಆಗಬೇಕು. ಆವಾಗೇ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಆವಾಗೇ ನಾವು ಈ ಮಸಾಲೆ ಫಸ್ಟ್ ರುಬ್ಬಿಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಸ್ಮೆಲ್ಲೆಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಇದು ನೀಟಾಗಿ ಕೈ ಆಡಿಸ್ಲೇಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ತಪ್ಪಲೆ ನೀವು ಸ್ವಲ್ಪ ದಪ್ಪ ಇರೋದು ಇಟ್ಕೊಳ್ಳಿ, ಜಾಸ್ತಿ ತೆಳುವಿರೋದನ್ನ ಇಟ್ಕೊಂಬಕ್ಕೆ ಹೋಗಬೇಡ್ರಿ, ಬೇಗ ತಳ ಹತ್ತುತ್ತೆ. ನಾನು ಅಕ್ಕಿ ಎಲ್ಲ ಒಂದೇ ಇದರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪ ತಳ ಇರೋದನ್ನ ತಪ್ಪಲೆನ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ 1 kg ಅಕ್ಕಿಗೆ 1 kg ಮಟನನ್ನು ತೊಗೊಂಡಿದ್ದೀನಿ. ನೀವೆಷ್ಟು ಬೇಕೋ ಅಷ್ಟು ಇದೇ ಕ್ವಾಂಟಿಟಿನಲ್ಲಿ ಇನ್ನು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು ಮಟನ್ ಹಾಕ್ಕೊಂಡು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗೆ ಹಾಕ್ಕೋಬೇಕು. ಮತ್ತು 1 ಸ್ಪೂನಷ್ಟು ಖಾರ, 1-2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಮಟನ್ ಹಾಕಿದ್ವಲ್ವ ನಾವು, ಅದ್ರ ಜೊತೆಯಲ್ಲೇ ಇದೆಲ್ಲ ಹಾಕ್ಕೋಬೇಕು. ಆವಾಗ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಎಳೆ ಮಟನ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಬಲ್ತಿರೋ ಮಟನ್ ಆದರೆ ಫಸ್ಟು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪು ಖಾರ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫಸ್ಟೇ ಬೇಯಿಸಿಟ್ಕೊಂಡ್ರೆ, ಈ ಥರ ಮಾಡಿಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ಮಟನ್ನು. ನಾನು ಎಳೆ ಮಟನ್ ಆಗಿರೋದ್ರಿಂದ ಈ ರೀತಿ ತಪ್ಪಲೆನಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ಈ ಮಟನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಬೇಯಿಸ್ಕೊತೀನಿ ಮಟನನ್ನು, ಇಲ್ಲಾಂದರೆ ಈ ಮಟನ್ ಪೀಸಸ್ಸು ನೀಟಾಗಿ ಬೇಯಲ್ಲ. ನೋಡಿ, ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನು. ಮೊಸರು ಹಾಕೋದ್ರಿಂದ ಮಟನ್ನು ಪೀಸಸ್ಸು ತುಂಬಾ ಸಾಫ್ಟ್ ಆಗುತ್ತೆ. ನೋಡಿ, ಈ ರೀತಿ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಟೇಸ್ಟೂ ಸಹ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ. ಮತ್ತು ಜಾರ್ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಡು ನಾನು ಈ ಮಸಾಲೆ ಜೊತೆಯಲ್ಲೇ ಮಟನ್ನು ಒಂದು ಅರ್ಧ ಭಾಗ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಬಿಡ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಟನನ್ನು. ಈ
ಇವಾಗಲೇ ಸ್ವಲ್ಪ ಬೆಂದಿರುತ್ತೆ. ಉಪ್ಪು ಖಾರನೂ ಸಹ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ. ಈ ರೀತಿ ಬೇಯಿಸೋದ್ರಿಂದ ಅವಾಗವಾಗ ನಾವು ಈ ಥರ ಕೈ ಆಡಿಸ್ತಲೇ ಇರಬೇಕು. ಇಲ್ಲಾಂದರೆ ತಳ ಹತ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರಲ್ಲ, ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಈ ರೀತಿ ಅವಾಗವಾಗ ಕೈ ಆಡಿಸ್ತಾ ಇರಿ ನೋಡಿ. ಇವಾಗ ನಾನು ಚೆನ್ನಾಗಿ ಬೇಯೋಕ್ಕಿಟ್ಟಿದ್ದೆ. ಮತ್ತು ಪ್ಲೇಟ್ ಓಪನ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೆಂದಾಯಿತು. ನಾನಿವಾಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ. ಒಂದು 6 ಗ್ಲಾಸಷ್ಟು ನೀರನ್ನು ಹಾಕ್ಕೊತೀನಿ. ನಾನು ಅಕ್ಕಿನ ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಕೊಂಡಿದ್ದೆ. ಈ ಥರ ನೆನೆಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ. ಬೇಯೋಕ್ಕೂ ಸಹ ನಮಗೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ. ಮಾಡ್ದಂಗೆ ಅನಿಸಲ್ಲ, ಬೇಗ ರೆಡಿ ಆಗುತ್ತೆ ಬಿರಿಯಾನಿ. ಈಗ ನಾವು ನೆನೆಸಿಕ್ಕಿಲ್ಲ ಅಂದರೆ ಅಕ್ಕಿನ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಅಕ್ಕಿನ ನೆನೆಸಿಕ್ಕೋಬೇಕು. ಈ ರೀತಿ ಅಕ್ಕಿ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಅಕ್ಕಿನ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಆವಾಗ ತಿನ್ನೋವಾಗ ನಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿರುತ್ತೆ ಬಿರಿಯಾನಿಗೆ ನೋಡಿ. ಇವಾಗ ಅಕ್ಕಿ ಹಾಕಿದ್ಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೇಕು ನಾವು ಇವಾಗಲೇ. ಅದು ಬಿರಿಯಾನಿ ರೆಡಿ ಆದಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಕೋಬೇಕು ನೋಡಿ. ನಾನು ಉಪ್ಪು ಸ್ವಲ್ಪ ಸಾಕಾಗಿರಲಿಲ್ಲ, ಹಾಗಾಗಿ ಉಪ್ಪು ಒಂದು ಸ್ವಲ್ಪ ಖಾರನ ಹಾಕಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಹಸಿಮೆಣ್ಸಿಕಾಯಿ ಸಹ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ನಾವು ಉಪ್ಪನ್ನ ಖಾರನ ನೋಡ್ಕೊಂಡು ಹಾಕ್ಕೋಬೇಕು. ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದೇ ರೀತಿನಿ ಮತ್ತೆ ಮಾಡ್ತೀರಾ ನೋಡಿ. ಇವಾಗ ಅಕ್ಕಿ ನೆನೆಸಿಕ್ಕಿದ್ನಲ್ವ ನೋಡಿ, ಒಂದೇ ಕುದಿಯಲ್ಲೇ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಅವಾಗ ಅಕ್ಕಿ. ನೀವು ಇದೇ ಕ್ವಾಂಟಿಟಿನಲ್ಲಿ ಇನ್ನೂ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದೇ ರೀತಿ ಒಂದು 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 6 ಗ್ಲಾಸ್ ನೀರು ಹಾಕ್ಕೋಬೇಕು. ಇಲ್ಲ 6 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು 8 ಗ್ಲಾಸ್ ನೀರನ್ನು ಹಾಕ್ಕೊಳ್ರಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸ್ವಲ್ಪನೂ ತಳ ಹತ್ತಿಲ್ಲ. ಈ ಥರ ಅವಾಗವಾಗ ಕೈ ಆಡಿಸ್ತಾ ಇದ್ದರೆ ಒಂದು ಸ್ವಲ್ಪನೂ ತಳ ಹತ್ತಲ್ಲ ಬಿರಿಯಾನಿ, ಸ್ವಲ್ಪನೂ ವೇಸ್ಟ್ ಆಗೋದು ಇಲ್ಲ ನೋಡಿ. ಇವಾಗ ರೆಡಿ ಆಯಿತು. ನಾನಿಲ್ಲಿ ದಮ್ ಕಟ್ತಾಯಿದ್ದೀನಿ. ಒಂದು ಕಾಟನ್ ಬಟ್ಟೆನ ತಗೊಂಡು ಸ್ವಲ್ಪ ನೆನೆಸಿಬಿಟ್ಟು ಒದ್ದೆ ಮಾಡಬೇಕು. ಬಟ್ಟೆನ ನೀಟಾಗಿ ಹಿಂಡ್ಬಿಟ್ಟು ಈ ಥರ ಬಟ್ಟೆನ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಬಾರನ ಇಕ್ಕಬೇಕು. ನಾನು ನೋಡಿ ಈ ರೀತಿ ಬಾರನ ಇಕ್ಕಿದ್ದೀನಿ ನೋಡಿ. ಇವಾಗ ಬಿರಿಯಾನಿ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.